ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಬೇಕರಿ ಶೈಲಿಯಲ್ಲಿ ನಾವು ಖಾರ ಬಿಸ್ಕೆಟ್ನ ಮನೆಯಲ್ಲ ಮಾಡೋಣ. ಸುಲಭವಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ರಿಲೇಷನ್ ಕೂಡ ಶೇರ್ ಮಾಡಿ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದಂತ ರೆಸಿಪಿನ. ಮೊದಲಿಗೆ ನಾವಿಲ್ಲಿ ಕೊಬ್ಬರಿನ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, 1 ಕಪ್ ಆಗಷ್ಟು. ಈ ಥರ ತಿಳುವಾಗಿ ನಾವು ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನೀವು ತುರಿದು ಕೂಡ ಹಾಕೋಬೋದು. ತುರಿದು ಹಾಕೊಳ್ಳೋಷ್ಟು ಟೈಮ್ ಇಲ್ಲ ಅಂದರೆ ಮಿಕ್ಸಿ ಮಾಡ್ಕೊಂಬೇಡಿ ಸಡನ್ನಾಗಿ. ನೋಡಿ, ಈ ಥರ ತರಿಯಾಗಿ ನಾವು ಕೊಬ್ಬರಿನ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಕೊಬ್ಬರಿ ಪೌಡ್ರನ್ನ ತೆಗೆದಾಯ್ತು. ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ನೋಡಿ, ಹಸಿಮೆಣಸಿನ್ಕಾಯಿ ನಾನು ಬಿಸ್ಕೆಟು ಜಾಸ್ತಿ ಮಾಡೋದ್ರಿಂದ ಮೆಣಸಿನ್ಕಾಯಿನ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಮತ್ತು ಪುದೀನ, ಕರಿಬೇವು, ಮೆಣಸುಕಾಳು, ಸೋಂಪು ಕಾಳು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಸೋಂಪು ಕಾಳು 1 ಸ್ಪೂನು, ಮೆಣಸು 1 ಸ್ಪೂನು, ಮತ್ತು ಅಜ್ವಾನ 1 ಸ್ಪೂನು, ಜೀರಿಗೆ 1 ಸ್ಪೂನು. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಬರ್ಬೇಕು. ಮಿಕ್ಸಿ ಮಾಡಬೇಕಂದ್ರೆ ಇದಕ್ಕೆ ನೀರು ಹಾಕಬಾರ್ದು. ತರಿಯಾಗಿ ಪೌಡ್ರು ಹಾಗೆ ನಾವು ರುಬ್ಕೊಂಬರ್ಬೇಕಾಗುತ್ತೆ. ಇದು ಎಲ್ಲ ಹಾಕಿ ರುಬ್ಬೋದ್ರಿಂದ ನಿಮಗೆ 50-50 ಬಿಸ್ಕೆಟ್ ಬರುತ್ತಲ್ಲ, ಆ ರೀತಿ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು. ಇವಾಗ ಇದನ್ನು ರುಬ್ಕೊಂಬರೋಣ. ನೋಡಿ, ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೀವು ಮಿಕ್ಸಿ ಏನು ಮಾಡ್ತೀರಾ, ಸೀರೆದಲ್ಲಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಎಲ್ಲ ಉಂಡೆ ಆಗ್ಬಿಡುತ್ತೆ. ಇದು ಈ ಥರ ತರಿಯಾಗಿ ರುಬ್ಕೋಬೇಕಂದ್ರೆ ಮಿಕ್ಸಿ ಉಲ್ಟಾದಲ್ಲಿ ನಾವು ತಿರುಗಿಸ್ಕೋಬೇಕು. ಅಂದರೆ ಚಾಲು ಮಾಡ್ಕೋಬೇಕು ಉಲ್ಟಾದಲ್ಲಿ. ಆವಾಗ ತರಿಯಾಗಿ ಬರುತ್ತೆ. ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿಕೊಂಡ್ರೆ ನಿಮಗೆ ಈ ಥರ ತರಿಯಾಗಿ ಪೌಡ್ರಾಗಿ ಸಿಗುತ್ತೆ. ನೋಡಿ, ಇಲ್ಲೊಂದು ನಾನಿದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ. ಹಾಗೆ ಈ ಸ್ಪೂನಲ್ಲಿ 2 ಸ್ಪೂನು ತುಪ್ಪನ ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪನೂ ಇಲ್ಲನೋರು ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಲರ್ ಬರುತ್ತೆ ವೈಟಾಗೆ, ಅಷ್ಟುವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಪೌಡ್ರು ಕೂಡ ನೀವು ಹಾಕೋಬೋದು. ಖಾರ ಬಿಸ್ಕೆಟ್ಗೆ ಸಕ್ಕರೆ ಹಾಕಂತೀರಾ, ಟೇಸ್ಟು ಸಖತ್ತಾಗಿರುತ್ತೆ ಅದಕ್ಕೆ. ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಿಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಬೆಳ್ಳಗಾಗಿದೆ. ಸಕ್ಕರೆ ಕರಗುತ್ತೆ. ಕರಗಿಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ಹಾಗೆ ಇದ್ರೂ ಕೂಡ ಏನಾಗಲ್ಲ. ಇಲ್ಲಿ ನೋಡಿ, 1 ಬೌಲು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. 1 ಬೌಲ್ ಅಂದರೆ ಒಂದು 1/4 kg ಆಗ್ಬೋದು. ಒಂದು 1/4 kg ಆಗುತ್ತೆ ಹಿಟ್ಟು. ಇಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, 1-2 ಚಿಟಿಕೆಯಷ್ಟು ಸೋಡಾ ಪುಡಿ, 1 ಸ್ಪೂನಷ್ಟು ಕಸ್ತೂರಿ ಮೆಂತೆ, ನೋಡಿ 1-2 ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ. ಇವಾಗ ರುಬ್ಕೊಂಬಂದಿರುವಂಥ ಮಸಾಲಾನ ಹಾಕ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಾನು ಏನೇನು ಮಾಡಿದೆ, ಹೆಂಗೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಪೂರ್ತಿ ವಿಡಿಯೋನ ನೋಡಿ. ಈ ಬಿಸ್ಕೆಟ್ನ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಹಾಗೆ ಮತ್ತು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ಬಿಸ್ಕೆಟು. ಬೇಕರಿಯಿಂದ ತೊಗೊಂಬರೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು. ಏನಿಲ್ಲ, ಒಂದು 1/2 hour ಟೈಮ್ ತೊಗೊಳತ್ತೆ ಅಷ್ಟೇ. 1/2 hour 1 ಡಬ್ಬಿ ಬಿಸ್ಕೆಟ್ ಮಾಡ್ಬೋದು ನೀವು. ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡಿಕೊಂಡು ಕೂಡ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಹೇಳಿ, ಬೇಕರಿಯಿಂದ ತೊಗೊಂಬಂದು ಬಿಸ್ಕೆಟ್ಗಳನ್ನ. ಇವಾಗಂತೂ ಎಲ್ಲ ರೀತಿಯ ಬಿಸ್ಕೆಟ್ಗಳು ಮನೆಯಲ್ಲೇ ಮಾಡ್ಬೋದು ಈಸಿಯಾಗಿ.
ಹಾಗಾಗಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮಕ್ಕಳಿಗೆ ಇವಾಗ ತಿನ್ನಿಸ್ತಾ ಇರೋದೆಲ್ಲ ಹೊರಗಿನ ಫುಡ್. ಮನೆಯಲ್ಲಿ ಮಾಡಿ ಕೊಡೋದಕ್ಕಿಂತ ಹೊರಗಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೊರಗಿಂದೇ ಕೊಡಿಸೋದು. ಮಕ್ಕಳಿಗೆ ಕೂಡ ಅದೇ ರೂಢಿ ಆಗ್ಬಿಟ್ಟಿದೆ ಇವಾಗಿನ ಮಕ್ಕಳಿಗೆ. ಎಲ್ಲೇ ಹೋದರೂ ಅದು ಕೊಡಿಸು ಇದು ಕೊಡಿಸು, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಆ ರೀತಿ ನಾವು ಮಕ್ಕಳಿಗೆ ಮಾಡೋದು. ಎಲ್ಲಾದರೂ ಆಚೆ ಕರ್ಕೊಂಡು ಹೋದಾಗ ಕೂಡ ಅದೇ ಕೇಳ್ತಾ ಇರ್ತಾರೆ. ಈ ರೀತಿ ನೀವು ಮಾಡಿಕೊಂಡು ಡಬ್ಬದಲ್ಲಿ ಹಾಕೊಂಡು ಹೋದರೆ ಮಕ್ಕಳಿಗೆ ನೀವು ಆರಾಮಾಗಿ ಮನೆ ಫುಡ್ಡೇ ಕೊಡ್ಬೋದು. ಆಚೆ ಕಡೆದು ಅಷ್ಟು ಒಳ್ಳೇದಲ್ಲ ಅಂತ ನಾನು ಅಂತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ ಇದನ್ನು ಚೆನ್ನಾಗಿ ರೀತಿ ನೋಡಿ ಉಂಡೆ ಕಟ್ಟೋ ಥರ ಆಗಿದೆ. ಚೆನ್ನಾಗಿದು ತುಪ್ಪದಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಫಸ್ಟ್ ತುಪ್ಪ ಸಕ್ಕರೆ ಹಾಕ್ಕೊಂಡಿದ್ವಲ್ಲ ಅದು ಕಲಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಈ ಬಿಸ್ಕೆಟು ನಿಮ್ಗೆ ಹಾಳಾಗುತ್ತೆ ಅನ್ನೋ ಡೌಟೇ ಬೇಡ. ಕರೆಕ್ಟಾಗಿ ಬರುತ್ತೆ ಬಿಸ್ಕೆಟು, ಸಖತ್ತಾಗಿರುತ್ತೆ ಇದು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಇದನ್ನು. ಇಲ್ಲಿ ನಾನು ಮತ್ತೆ 2 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಈಗ ಕಾಯಿಸ್ಕೋಬೇಕಾಗ್ತದೆ. ಯಾಕಂದರೆ ಹಿಟ್ಟಿಗೆ ನಾವು ನೀರು ಹಾಕಿ ಕಲಸೋ ಹಾಗಿಲ್ಲ. ಮೊಸರು ಹಾಕಬೇಕು, ಇಲ್ಲಾಂದರೆ ತುಪ್ಪದಲ್ಲೇ ಕಲಿಸ್ಕೋಬೇಕು. ಮೊಸರು ಇಲ್ಲ ಅಂದರೆ ತುಪ್ಪ ಹಾಕ್ಕೊಡ್ರಿ, ತುಪ್ಪ ಇಲ್ಲ ಅಂದರೆ ಮೊಸರು ಹಾಕ್ಕೊಡ್ರಿ. ಇವಾಗ ನಾನು ಮೊಸರು ಇಲ್ಲ ಅಂತ ನಾನು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ನಮ್ಗೆ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು. ನಾನು ಎರಡೂ ಹಾಕೋತೀನಿ. ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡ್ಕೋತೀನಿ. ನೋಡ್ರಿ ಈಗ ತುಪ್ಪ ಚೆಂದ ಬಿಸಿ ಆಗಿದೆ. ಇವಾಗ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕಿದು. ನೋಡ್ರಿ ತಗೊಂಡಿರುವಂಥ ಅದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಥರ 2 ಸ್ಪೂನಷ್ಟು ಎಣ್ಣೆನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಕರೆಕ್ಟ್ ಆಗುತ್ತೆ. ಇದು ಸ್ವಲ್ಪ ಹಾಗೆ ಕಲಿಸ್ಬೇಕು, ಕೈಯಿಂದನೇ ಕಲಿಸ್ಬೇಕು, ಬೆರಳಿಂದ ಹಿಂಗೆ ಮಾಡ್ಕೊಂಡೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಇದೇ ಥರ ಹೀಗೆ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಗಟ್ಟಿ ಆಗುತ್ತೆ ಹಿಟ್ಟು. ತುಪ್ಪ ಜಾಸ್ತಿ ಅನ್ಸಿದ್ರೆ ಮೊಸರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೊಸರು ಕೂಡ ಹಾಕೋಬೋದು. ನಾನು ಮೊಸರು ಇಲ್ಲ ಅಂತಾನೆ ತುಪ್ಪ ಯೂಸ್ ಮಾಡ್ತಾ ಇರೋದು. ಇವಾಗ ನೋಡ್ರಿ ಹಿಟ್ಟು ಇವಾಗ ಕರೆಕ್ಟಾಗಿ ಕಲಿಸ್ಕೊಂಡಿದ್ವಿ. ಹಿಟ್ಟು ನಾವು ಕಲಿಸಿದ್ಮೇಲೆ ಹಿಂಗೆ ಇರ್ಬೇಕು ನೋಡ್ರಿ. ಇದು ಈ ಥರ ಬರಬೇಕು ಹಿಟ್ಟು, ಫುಲ್ ಮೆತ್ತಗಾಗಬಾರ್ದು. ಈ ಥರ ಇದ್ದಾಗ ಇದನ್ನ ಏನು ಮಾಡ್ಬೇಕಂದ್ರೆ ನೋಡಿ, ಇಷ್ಟಿಷ್ಟು ಉಂಡೆಗಳನ್ನ ತಗೊಂಡು ಈ ಥರ ಉಂಡೆ ಕಟ್ಕೋಬೇಕು. ಬೇಕಂದ್ರೆ ಒಂದೇ ಸತಿ ಕೂಡ ಮಾಡಿ ಇಟ್ಕೋಬೋದು, ಇಲ್ಲಾಂದ್ರೆ ಈ ಥರ ಕೂಡ ಮಾಡ್ಕೋಬೋದು. ನೋಡಿ ಅಂಗೈಲಿ ಹಾಕೊಂಡು ಈ ಥರ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡಕ್ಕೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಹಾಗೆ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಮಾಡ್ಕೋಬೇಕು. ನೋಡಿ ತುಂಬಾ ದಿಪ್ಪು ಆಗಬಾರ್ದು, ಅಂದ್ರೆ ದಪ್ಪ ಆಗಬಾರ್ದು, ಹಾಗೆ ಮತ್ತೆ ತುಂಬಾ ತಿಳು ಕೂಡ ಆಗಬಾರ್ದು. ಇಷ್ಟೇ. ಈ ತರ ಹಿಟ್ಟು ಬಿಡಿ ಬಿಡಿ ಇರುತ್ತಲ್ವಾ, ಸ್ವಲ್ಪ ಕೈಯಲ್ಲಿ ಅಮುಕ್ಕೊಂಡು ಈ ತರ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಹಾಕಿ ಕಲಿಸ್ಲಕ್ ಹೋಗ್ಬೇಡಿ. ಹಾಲು ನೀರು ಹಾಕಕ್ ಹೋಗ್ಬೇಡಿ. ತುಪ್ಪದಲ್ಲಿ ಕಲಸಿ, ಇಲ್ಲ ಅಂದ್ರೆ ಮೊಸರು ಹಾಕಿ ಕಲಸಿ. ತುಪ್ಪದಲ್ಲಿ ಕಲಸಿದ್ರು ನಾವೇ ತಿನ್ನೋದಲ್ವಾ, ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ, ಮಕ್ಕಳಿಗೆ ಕೂಡ. ಹಾಗಾಗಿ ನಾನೆಲ್ಲಾನು ಇವಾಗ ಇದೇ ರೀತಿ ಮಾಡ್ಕೋತೀನಿ. ಇದಕ್ಕೆ ನಿಮ್ಗೆ ಡಿಸೈನ್ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ. ನೋಡಿ ಚಾಕು ಹಿಂದ್ಗಡೆಯಿಂದ ಈ ತರ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಅದು ಲೇಟ್ ಅನ್ಸುತ್ತಂದ್ರೆ ಈ ತರ ಬರುತ್ತಲ್ವಾ, ಇದು ನೋಡಿ ಈ ತರ ಕೂಡ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ನಾವು ಬಿಸ್ಕೆಟ್ನ ರೆಡಿ ಮಾಡ್ಕೊಂಡಿದೀವಿ. ಈ ತರ ಮಾಡ್ಕೊಂಡು ತಟ್ಟೆಗೆ ಎಣ್ಣೆನ ಹಚ್ಕೊಂಡಿದೀವಿ. ನೋಡಿ ಎಣ್ಣೆನ ಹಾಕೋಬೇಕು. ಹಾಕೊಂಡ್ಬಿಟ್ಟು ಮಾಡಿರುವಂಥ ಬಿಸ್ಕೆಟು ಇದರಲ್ಲಿ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಫಸ್ಟೇ ನಾನು ಕಡಾಯಿನ ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಕಾಯಿದೆ ನೋಡಿ. ಅದು ಸಣ್ಣ ಉರಿಯಲ್ಲಿ ಇದನ್ನ ಒಂದು 20 ನಿಮಿಷ ನಾವು 20ರಿಂದ ಒಂದು 30 ನಿಮಿಷ ಆದರೂ ಬೇಯಿಸ್ಕೋಬೇಕಾಗತ್ತೆ.
ಇವಾಗ ಇದ್ರ ಮೇಲೆ ಫುಲ್ ಕ್ಲೋಸ್ ಆಗೋ ಥರ ನಾವು ಮುಚ್ಕೋಬೇಕು, ಹವೆ ಬರಬಾರ್ದು. ಆ ಥರ ಇದನ್ನು ನೋಡಿ ಗ್ಯಾಸ್ ಮೇಲೇ ನಾವು ಈ ರೀತಿ ಬಿಸ್ಕೆಟ್ನ ಮಾಡ್ಕೋಬೋದು. ಇವಾಗ ಇದನ್ನು ಒಂದು 30 ನಿಮಿಷ ಬೇಯಕ್ಕೆ ಬಿಡೋಣ, ಸಣ್ಣ ಉರಿಯಲ್ಲಿ ಬೇಯಲಿದು. ಇದು ನೋಡಿ ಓವನಲ್ಲಿರೋ ಪ್ಲೇಟು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ, ಹಾಗಾಗಿ ಬರೀ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ. ಇದು ಓವನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 2 ರೀತಿಯಲ್ಲೂ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇದರಲ್ಲಿ ಈ ಥರ ಇದನ್ನು ಜೋಡಿಸ್ಕೊಂಡಿದ್ದೀನಿ. ಇವಾಗ ಓವನಲ್ಲಿ ಇಡೋಣ. ನೋಡಿ ಇಲ್ಲಿ ಆನ್ ಮಾಡ್ಕೊಂಡಿದ್ದೀವಿ, ತಿರುಗ್ತಾ ಇದೆ ಒಳಗಡೆ. ನೋಡಿ ಇಲ್ಲಿ ಇದು ರೆಡಿ ಆಗಲಿ. ಈಗ ಒಂದು 20 ನಿಮಿಷ ತಗೊಳುತ್ತೆ ಟೈಮ್ ಇದು. ನೋಡ್ರಿ ಬಿಸ್ಕೆಟ್ ರೆಡಿ. ಅದು ಭಾರಿ ಅಂದ್ರೆ ಭಾರಿ ಮಸ್ತ್ ಬಂದವ್ರಿ ಇವು. ನೋಡ್ರಿ ಎಷ್ಟು ಚಂದ ಬಂದವ ಬಿಸ್ಕೆಟ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬಂದಿದೆ ಬಿಸ್ಕೆಟು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೇಲಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಹಂಗೆ ಬೇಕ್ರಿಯಿಂದ ತೊಗೊಂಬರೋದಕ್ಕಿಂತ ಈ ರೀತಿ ಮನೇಲೆ ಈಸಿಯಾಗಿ ಕೂಡ ಮಾಡ್ಕೋಬೋದು ನಾವು. ಬೇಕ್ರಿಗೆ ಹೋಗೋ ಅಗತ್ಯನೇ ಇಲ್ಲ. ಹಾಗೆ ನೀವು ಯಾವ ರೀತಿ ಬೇಕೋ ಆ ರೀತಿ ಕೂಡ ಮಾಡ್ಕೋಬೋದು. ಸ್ವೀಟಾಗಿ ಆಗಲಿ, ಬರೀ ಉಪ್ಪಿನ ಬಿಸ್ಕೆಟ್ ಬರುತ್ತಲ್ಲ ಆ ರೀತಿನೂ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಈಸಿ ರೆಸಿಪಿಗೆ ತುಳಜಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ರಿಲೇಷನ್ಗಳಿಗೆ ಶೇರ್ ಮಾಡಿ. ಬೆಲ್ ಐಕ್ ಒತ್ತೋದಂತೂ ಮರಿಬೇಡಿ. ಬೆಲ್ ಐಕ್ ಒತ್ತಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫಸ್ಟ್ ನೀವೇ ನೋಡ್ಬೋದು ಎಷ್ಟು ಸುಲಭವಾಗಿ ಮಾಡೋದಂತ. ನೋಡಿದ್ರಲ್ವಾ? ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ.